ಹಾಯ್ ಎಲ್ಲರಿಗೂ. ಇವತ್ತಿನ ರೆಸಿಪಿ ಅಕ್ಕಿ ಉಂಡೆ ಉಪ್ಪಿಟ್ಟು. ಇದು ತುಂಬಾ ಚೆನ್ನಾಗಿರುತ್ತೆ. ಯೂನಿಕ್ ರೆಸಿಪಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಅಕ್ಕಿ ಉಂಡೆನ ಹಾಗೆ ತಿನ್ನೋಕ್ಕೆ ಕೆಲವರು ಇಷ್ಟಪಡಲ್ಲ. ಅವರು ಈ ಥರ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗುತ್ತೆ. ಮೊದಲಿಗೆ ಅಕ್ಕಿನ ಒಂದು 3 ಗಂಟೆ ನೆನೆಸಿ ತೊಳ್ಕೋಬೇಕು. ನಂತರ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ರುಬ್ಕೊಳ್ಳೋವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಕೋಬೇಕು. ಇವಾಗ ಇದನ್ನ ಒಂದು ಪ್ಯಾನಿಗೆ ಹಾಕ್ಕೊಂಡು ಸಣ್ಣ ಉರಿಲಿ ಗಟ್ಟಿಯಾಗೋ ತನಕ ಮಿಕ್ಸ್ ಮಾಡೋಣ. ಉಂಡೆ ಕಟ್ಟೋ ಹದ ಬಂದ್ರೆ ಸಾಕು. ಆಗಿದೆ. ಇವಾಗ ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡಿಕೊಂಡು ಹಬೆಯಲ್ಲಿ ಬೇಯಿಸ್ಕೋಬೇಕು. ಹಬೆಯಲ್ಲಿ ಬೆಂದಿದೆ. ಇವಾಗ ಮತ್ತೊಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಉದ್ದಿನ ಬೇಳೆ ಒಂದು ಅರ್ಧ ಸ್ಪೂನು, 1 ಸ್ಪೂನ್ ಕಡಲೆಬೇಳೆ, ಕೆಂಪಾಗಿದೆ. ಇವಾಗ ಕರಿಬೇವನ್ನ ಹಾಕೋಣ. ಇವಾಗ ಹಸಿಮೆಣಸು, ಹಾಗೇನೆ ಒಂದು ದೊಡ್ಡ ಈರುಳ್ಳಿ, ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗ್ತಾ ಇದ್ದಾಗೇನೆ ಒಂದು ಟೊಮೆಟೊ. ಉಂಡೆನ ತುಂಬಾ ದೊಡ್ಡದಾಗಿ ಮಾಡ್ಕೋಬಾರ್ದು, ಸಣ್ಣ ಸಣ್ಣದಾಗಿರ್ಬೇಕು. ಇವಾಗ ಒಂದು 1/4 ಸ್ಪೂನ್ ಅರಿಶಿಣ, ಹಾಗೇನೆ 1 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಬೇಯಿಸ್ಕೊಂಡಿರೋ ಅಕ್ಕಿ ಉಂಡೆನ ಹಾಕೊಳ್ಳೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಹಾಗೆಯೇ ಮೇಲ್ಗಡೆಯಿಂದ ಚಾಟ್ ಮಸಾಲ ಹಾಕೊಳ್ಳೋಣ. ಚಾಟ್ ಮಸಾಲ ಆಪ್ಷನಲ್ಲು, ಇದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಹಾಗೆಯೇ ಒಂದು ಅರ್ಧ ಕಡಿ ಲಿಂಬುನ ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ರಿಂದ 3 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ರುಚಿಯಾಗಿರೋ ಅಕ್ಕಿ ಉಂಡೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.